ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಿ ಪಾರ್ವತಿ, ನಾನು ಕೊಡಿಸೋ ಫ್ರೀ ಟ್ರೀಟ್ಮೆಂಟ್ ಬೇಡ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗೋದನ್ನೇ ನಿಲ್ಲಿಸ್ಬಿಟ್ರು. ಈಗ ನಾನು ಕೊಡೋ ದಿನಸಿನೂ ಬೇಡವಂತೆ. ಎಷ್ಟು ನಿಷ್ಠುರವಾಗಿ ಮುಖದ ಮೇಲೆ ಹೇಳ್ಬಿಟ್ಟು ಹೋದ ನೋಡಿ. ಅಯ್ಯೋ, ಅವನ ಅಸಹಾಯಕತೆನೂ ಅರ್ಥ ಆಗುತ್ತೆ, ಗೊತ್ತು. ಆದರೂ ಇನ್ನು ಪಾರ್ವತಿ ಬೈಕೇನೆಲ್ಲ ತಿಳ್ಕೊಂಡು ನಿಮ್ಮ ಮೂಲಕ ಈಡೇರಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಆದಿ ಅದನ್ನು ಬೇಡ ಅಂತ ನೀನು. ಹಾಗೇನಾದ್ರೂ ಆದ್ರೆ ನಮ್ಮ ಮೊಮ್ಮಗು ಪಾರ್ವತಿ ಆರೋಗ್ಯನ ನಾವು ಹೇಗೆ ಕಾಪಾಡ್ಕೊಳಕ್ಕಾಗುತ್ತೆ? ಅಖಿಲ, ನೀನು ಮುಂದೆ ಹಾಗಾದರೆ ಆದಿತ್ಯನ ಗೊತ್ತಾದರೆ ಅಂತ ಏನೇನೋ ಕಲ್ಪನೆ ಮಾಡಿಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ. ನೋಡು, ಎಲ್ಲ ಸರಿ ಹೋಗಿ ಆದಿತ್ಯ ಪಾರ್ವತಿ ಇಬ್ಬರು ಮತ್ತೆ ಮನೆಗೆ ಬರೋವರೆಗೂ ನೀನು ಪಾರ್ವತಿಗೋಸ್ಕರ ಮಾಡ್ತಿರೋ ಆರೈಕೆನೆಲ್ಲ ಅವನು ಗೊತ್ತಾಗ್ದಿರೋ ಹಾಗೆ ಎಚ್ಚರ ವಹಿಸೋಣ. ಆದರೂ ಗೊತ್ತಾದ್ರೆ ಏನೂ ಇಲ್ಲದೆ ಇರೋರು ಇಲ್ಲ ಅನ್ನೋ ಕೊರಗಿನ ಮಧ್ಯದಲ್ಲೂ ಕೂಡ ಶಾಂತವಾಗಿರ್ತಾರೆ. ನಾವು ಎಲ್ಲ ಇರೋರು ಶಾಂತಿ ನೆಮ್ಮದಿಗೋಸ್ಕರ ಪರದಾಡಬೇಕಾಗಿದೆ. ಎಂಥ ವಿಪರ್ಯಾಸ ಅಲ್ವಾ? ನಮ್ಮ ಕುಟುಂಬ ಕಳ್ಕೊಂಡಿರೋ ಶಾಂತಿ ನೆಮ್ಮದಿನ ಆ ಭಗವಂತ ನಮಗೆ ವಾಪಸ್ ದಯಪಾಲಿಸ್ಬಿಟ್ರೆ ಸಾಕಪ್ಪ. ಭಗವಂತ ನಮಗೆಲ್ಲನೂ ಕೊಟ್ಟಿದ್ದಾನೆ. ಆದರೆ ಈ ನನ್ನ ಆಸೆನ ಪೂರೈಸ್ತಾನೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ. ಇಲ್ಲಾಂದ್ರೆ ಆದಿ ಪಾರ್ವತಿ ಎಷ್ಟು ಒಳ್ಳೆಯವರು, ಆದರೆ ಆಗಾಗ ಅವರೇ ತಪ್ಪಿತಸ್ಥರು ಅಂತ ನಾವು ನಂಬೋ ಥರದ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಮುಂದೆ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸಬೇಕು. ಇದೆಲ್ಲದಕ್ಕೂ ಆ ರಾಣನೇ ಕಾರಣ. ಮೊದಲು ಅವನನ್ನು ಹಿಡಿದು ಬುದ್ಧಿ ಕಲಿಸ್ಬೇಕು. ಆಗ್ಲೇ ನಾವು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ಹನುಮಂತು ಅಲ್ಲಿ ನಮ್ ಗುರುಗಳು ಮಾತಾಡ್ತಾ ಇದ್ರು, ಎಸ್ಕೇಪ್ ಆಗಿ ಹಂಗೆ ಹೋಗ್ತಾ ಇದ್ಯಾ? ನೀವು ಮಾತಾಡಿ ಗುರುಗಳೇ. ಹಾಗೆ ಹೇಳು ಹನುಮಂತು. ನೀನು ಡ್ರೈವರ್ ಆಗಿ ಬಂದ ದಿನದಿಂದನೂ ಹೊಂಚಾಗ್ತಿದ್ದೆ ಅನ್ಸತ್ತೆ. ನಿನ್ ಮಗಳನ್ನ ಅರಸನ ಕೋಟೆಗೆ ಸೊಸೆ ಮಾಡ್ಬೇಕು ಅಂತ. ಅದಕ್ಕೆ ನಿನ್ನ ನೋಡೋ ನೆಪದಲ್ಲಿ ಮಗಳನ್ನೆಲ್ಲಿ ಕರೆಸ್ಕೊಂಡೆ ಅನ್ಸತ್ತೆ. ನಿಜ ತಾನೆ? ನಿನ್ನ ಮಗಳು ತನ್ನ ಮಾಯಾಂಗನೆ ಆಟನ ಶುರು ಹಚ್ಕೊಂಡು ನಿನಗದು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದೆ ಅಲ್ವಾ? ಮದ್ವೆ ಟೈಮಲ್ಲಿ ನಮ್ಮ ಅಖಿಲ ಅತ್ತಿಗೆ ವಿರೋಧ ಕಟ್ಕೋಬಾರ್ದು ಅಂತ ನಿನ್ ಮಗಳು ಪ್ರೀತಿ ಕಳ್ಳಾಟ ನಿನಗೆ ಗೊತ್ತೇ ಇರ್ಲಿಲ್ವೇನೋ ಅನ್ನೋ ತರ ನಾಟಕ ಮಾಡ್ದೆ ಅಲ್ವಾ? ನಾಟಕ ಅಲ್ಲಮ್ಮ, ಅದೇ ಸತ್ಯ. ಅರಸನ ಕೋಟೆಗೆ ಅಮ್ಮವ್ರ ಘನತೆಗೆ ನನ್ನ ಮಗಳಿಂದ ಕುತ್ತು ಬರುತ್ತೆ ಅಂತ ಗೊತ್ತಾದ ಕ್ಷಣದಲ್ಲೇ ನಾನು ಅವಳ ಪಾಲ್ಗೆ ಯಮ ಆಗ್ಬಿಟ್ಟೆ. ನನ್ನ ಮಗಳಿಗೆ ವಿಷ ಕೊಟ್ಟ ಅಪ್ಪ ನಾನು, ಗೊತ್ತಾ? ಅದು ಕೂಡ ನಾಟಕನೇ ತಾನೇ. ಇಲ್ಲ ಅಂದಿದ್ರೆ ನಮ್ಮ ಆದಿತ್ಯ ಅಷ್ಟು ದೂರದಲ್ಲಿರೋ ಅದೇ ದೇವಸ್ಥಾನಕ್ಕೆ ಬರೋದು ಅಂದ್ರೇನು? ನಿನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಜೀವ ಉಳಿಸ್ಕೊಳ್ಳೋದು ಅಂದ್ರೇನು? ಇವಳು ಮೊದ್ಲೇ ಆದಿತ್ಯನ ತಲೆನ ಕೆಡ್ಸಿದ್ಲು. ಅಪ್ಪ ಆದವನು ಮಗಳನ್ನ ಸಾಯಿಸಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ತರ ನಾಟಕ ಮಾಡ್ದ. ಇನ್ನು ಅಕ್ಕ ಆದವಳು ತಮ್ಮನ ಮೂಲಕ ಆದಿತ್ಯಂಗೆ ಸಂದೇಶನ ರವಾನಿಸಿದ್ಲು. ಪಾಪ ನಮ್ಮ ಆದಿತ್ಯ ದಡ್ಡ. ಇವ್ರ ನಾಟಕನ ನಮ್ದ ಹಳ್ಳಕ್ ಬಿದ್ದ. ಬರೀ ಹಳ್ಳಕ್ಕಲ್ಲ ಗುರುಗಳೇ, ಪ್ರಪಾತಕ್ಕೆ ಬೀಳಿಸ್ಬಿಟ್ಟಿದ್ದಾರೆ ಅಪ್ಪ ಮಗಳು ಸೇರ್ಕೊಂಡು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ
ರಗಕ್ಕೆ ಕುಣಿದು ನಲಿದು ರಗಕ್ಕೆ ನಲಿದು ನನ್ನಂತೆ ಟಾಟಾ, ಟಾಟಾ, ಟಾಟಾ. ಸೂಪರ್. ವೆಲ್ಕಮ್ ಗುರುಗಳೇ, ವೆಲ್ಕಮ್. ಏನ್ ಬಾಬು ಕೇಕ್ ಕಟಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಯೋ ಯೋ ಖುಷಿಗೆ. ರೀ, ನನಗೊಬ್ರು ಹೊಸ ಗುರುಗಳು ಸಿಕ್ಕಿದ್ದಾರೆ, ಆ ಖುಷಿಗೆ. ಅದ್ಯಾವ ಗುರುಗಳೇ? ಓ, ಕಳೆದ ಸಲ ಗುರುಗಳು ಅಂತ ಹೇಳ್ಕೊಂಡು ಬಂದು ನಿನ್ ಕುತ್ತಿಗೆಗೆ ಕ್ಯಾಮ್ರಾ ಕಟ್ಟಿ ಕಳಿಸಿದ್ರಲ್ಲ, ಆ ಥರದ ಗುರುಗಳ? ಅಯ್ಯೋ, ಇವ್ರು ಆ ಥರ ಗುರುಗಳಲ್ಲ ರೀ, ಇವರು ಬೇರೆ ಥರನೇ ಗುರುಗಳು. ಆ ಪಾರ್ವತಿ ಅರಸನ್ ಕೋಟೆಗೆ ಕಾಲು ಇಡದೇ ಇರೋ ಹಾಗೆ ನೋಡ್ಕೊಳಕ್ ಬಂದಿರೋ ಗುರುಗಳು, ನನ್ನ ಕಣ್ಣೀರನ್ನ ಒರ್ಸಕ್ ಬಂದಿರೋ ಗುರುಗಳು. ಅಲ್ಲಿಗೆ ಆ ನಿನ್ನ ಗುರುಗಳು ಮನೆ ಹಾಳು ಮಾಡೋರು ಅಂತ ಆಯ್ತು. ನೋಡಿ, ನಮ್ ಗುರುಗಳ ಬಗ್ಗೆ ಇನ್ನೊಂದು ತಪ್ಪಾಗಿ ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ. ಏನೇ ಮಾಡ್ತೀಯಾ? ರೂಮ್ ಇಂದ ಆಚೆ ಹಾಕ್ತೀನಿ. ನಿಮ್ಮ ಹತ್ರ ನನಗೇನ್ರಿ ಮಾತು? ನಮ್ ಗುರುಗಳು ಬಂದಿರೋ ಖುಷಿಗೆ ನಾನು ಕೇಕ್ ಕಟ್ ಮಾಡ್ಕೊಂಡು ತಿಂತಾ ಇರ್ತೀನಿ, ನೀವು ನಿಂತ್ಕೊಂಡು ನೋಡ್ತಾ ಇರಿ. ಹಾ, ಅಕ್ಕ, ಒಳಗಡೆ ಬರ್ಬೋದಾ? ಇದೇನ್ ಜನನಿ ಹೀಗೆ ಕೇಳ್ತಾ ಇದ್ಯಾ? ಬಾ ಒಳಗೆ. ಅಲ್ಲ, ನಿನ್ ತವ್ರ ಮನೆಗೆ ನೀನ್ ಬರೋದಕ್ಕೆ ಕೇಳ್ಕೊಂಡು ಬರ್ಬೇಕಾ? ಆದ್ರೆ ನನ್ನ ತವ್ರ ಮನೆಯವರು ನಿನ್ನ ಜೊತೆ ತಪ್ಪಾಗಿ ನಡ್ಕೊಂಡಿದಾರಲ್ವಾ, ಮತ್ತೆ ಇದನ್ನ ನನ್ನ ತವ್ರ ಮನೆ ಅಂತ ಹೇಳೋದು ತೀರಾ ಸ್ವಾರ್ಥ ಆಗ್ಬಿಡಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.